ಹಾಯ್ ಫ್ರೆಂಡ್ಸ್, ಇವತ್ತಿನ ಲಚ್ಚಿ ಕನ್ನಡ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಕರ್ಮೀನ್ ಸಾಂಬಾರು. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಸ್ವಲ್ಪ ಹುಣಸೆಹಣ್ಣು, ಒಂದು ಟೊಮೊಟೊ, ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿ, ಸ್ವಲ್ಪ ತೆಂಗಿನಕಾಯಿ, ಧನಿಯಾ ಪುಡಿ ಮತ್ತು ಖಾರದ ಪುಡಿ ಹಾಕ್ಕೊಂಡು ಸಣ್ಣಕ್ಕೆ ರುಬ್ಕೋಬೇಕು ಫ್ರೆಂಡ್ಸ್. ನೋಡಿ, ಈ ಥರ ನೀಟಾಗಿ ಹುರ್ಕೊಳ್ಳಿ. ಎಣ್ಣೆ ಹಾಕ್ಬಿಡಿ, ಹಂಗೆ ಹುರ್ಕೊಳ್ಳಿ, ಡ್ರೈ ಆಗಿ ಹುರ್ಕೊಳ್ಳಿ, ಏನೂ ಹಾಕೋಕೆ ಹೋಗಬೇಡಿ. ಚೆನ್ನಾಗಿರುತ್ತೆ ಇದು. ಏನಾದರೂ ಶೀತ ಆಗಿದ್ದರೆ ಮತ್ತು ಕೆಮ್ಮು, ಏನಾದರೂ ಜ್ವರ ಗಿರ ಬಂದಿದ್ದರೆ ಈ ಸಾಂಬಾರಲ್ಲಿ ತಿನ್ನಿ, ನಿಜವಾಗ್ಲೂ ಹುಷಾರಾಗ್ಬಿಡುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಇದು ಸಾಂಬಾರು. ಕರ್ಮೀನು ಇಷ್ಟ ಆಗೋರಿಗೆ ನೋಡಿ, ಈ ಥರ ಒಂದು ಈರುಳ್ಳಿ ಹಾಕ್ಬಿಟ್ಟು, ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಕೊಳ್ಳಿ. ಸೊ ಅದಕ್ಕೆ ರುಬ್ಬಿಟ್ಟಿರುವಂತಹ ಮಸಾಲೆಗಳನ್ನ ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ, ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸಿ, ಆಮೇಲೆ ಈ ತೊಳೆದಿಟ್ಕೊಂಡಿರುವಂತಹ ಮೀನನ್ನ ಸಾಂಬಾರು ಬೆಂದು ಕುದ್ದಾದಮೇಲೆ ಹಾಕಿ ನೋಡಿ. ಈ ಥರ ಒಂದು 10 ನಿಮಿಷ ಕುದಿಸಿ ಸಾಕು. ಕುದಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಮುದ್ದೆಗೆ, ಅನ್ನಕ್ಕೆ ಎಲ್ಲ, ಚಪಾತಿಗೆಲ್ಲ ಸೂಟ್ ಆಗೋಲ್ಲ, ಬರೀ ಮುದ್ದೆಗೆ ಅನ್ನಕ್ಕಷ್ಟೇ ಸೂಟ್ ಆಗುತ್ತೆ. ಸೊ ನೀವು ಒಂದ್ಸರಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಖಾರ ಕಮ್ಮಿಯಾಗಿತ್ತು, ಸೊ ಹಾಗಾಗಿ ಹಸಿಮೆಣಸಿಗೆ ಮೇಲೇ ಹಂಗೆ ಹಾಕ್ಕೊಂಡಿದ್ದೀನಿ. ನನಗಂತೂ ತುಂಬಾ ಫೇವ್ರೇಟ್ ಇದು. ಒಂದ್ಸರಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮಕ್ಕಳು ತಿನ್ನಲ್ಲ, ಸೊ ನಾನು ಒಬ್ಬಳೇ ತಿನ್ನೋದು ಇದನ್ನು ಜಾಸ್ತಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು, ತುಂಬಾ ಚೆನ್ನಾಗಿತ್ತು. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಬಾಯ್.